ಬೆಂಗಳೂರಿನ ಪಿಎಸ್ಐ ಭೈರಪ್ಪ ತನ್ನ ಪತ್ನಿ ಮತ್ತು ಮಾವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ದೂರಾಗಿದ್ದು ಈಗ ಭೈರಪ್ಪ ಬಂಧನ ಆಗಿದೆ. ಪತ್ನಿ ಮತ್ತು ಮಾವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ ಪ್ರಕರಣ, ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ಪಿಎಸ್ಐ ಭೈರಪ್ಪ ಬಂಧನ ಆಗಿದೆ. ಕೆಂಗೇರಿ ಪೊಲೀಸರು ಅಂದರೆ ಅವ್ರ ಹೆಂಡತಿ ಕೆಂಗೇರಿ ಪೊಲೀಸ್ ಸ್ಟೇಷನ್ಲಿ ದೂರು ಕೊಟ್ಟಿದ್ರು. ಅವರೇ ಈಗ ಪಿಎಸ್ಐ ಭೈರಪ್ಪನನ್ನು ಬಂಧಿಸಿದ್ದಾರೆ. ವರದಕ್ಷಿಣೆ ಹಾಗೂ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಪಿಎಸ್ಐ ವಿರುದ್ಧ ಪೊಲೀಸರಿಗೆ ಪತ್ನಿ ದೂರು ಕೊಟ್ಟಿದ್ರು. ಕಂಟ್ರೋಲ್ ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಪಿಎಸ್ಐ ಭೈರಪ್ಪ. ಅದೇನೋ 50 ಲಕ್ಷ ತಗೊಂಡು ಬಾ ಅಂತ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ರಂತೆ, ಹಲ್ಲೆ ಮಾಡ್ತಾ ಇದ್ರಂತೆ, ಮಚ್ಚಲ್ಲಿ ಗಲಾಟೆ ಬಿಡ್ಸಕ್ಕೆ ಬಂದು ಮಾವನಿಗೂ ಮಚ್ಚಲ್ಲಿ ಹೊಡೆದಿದ್ರಂತೆ. ಸೊ ಇದೆಲ್ಲ ದೂರಲ್ಲಿ ದಾಖಲು ಮಾಡಿದ್ರು ಅವ್ರ ಹೆಂಡತಿ. ಈಗ ಅರೆಸ್ಟ್ ಆಗಿದ್ದಾರೆ. ದೊಡ್ಡಬೆಳ್ಳೆ ಹಳ್ಳಿ ಅಂತ ತಾವರೆಕೆರೆ ಲಿಮಿಟ್ಸ್ ಕೆಂಚನ್ಪುರ ಹತ್ತಿರ, ಅಲ್ಲಿ PSI ಭೈರಪ್ಪ ಅವರ ಮನೆ ಇದೆ. ಅಲ್ಲಿ ಅವರ ಹೆಂಡತಿ ರೇವತಿ ಅಂತ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಆಗಿದೆ. ಅವ್ರ ಗಂಡ ಮಚ್ಚ ತಗೊಂಡು ನಮಗೆ ಹೊಡಿಲಿಕ್ಕೆಲ್ಲ ಬಂದರು. ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾಯಿದ್ರು. ಮದುವೆ ಆಗಿ 6 ವರ್ಷ ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕೆಂಗೇರಿ ಠಾಣೆಗೆ ದಿನಾಂಕ 14/7/2026 ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಗಂಡ ನನಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ ಮದುವೆ ಆಗಿದ್ದ ದಿನದಿಂದನೂ ಕೂಡ. ಆಮೇಲೆ ಅವನು PSI ಅಂತ ಒಂದು ದರ್ಪ ತೋರಿಸ್ತಾ ಇದ್ದಾನೆ. ನಮ್ಮ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅವನ ಮೇಲೆ ಕ್ರಮ ತಗೊಳ್ಳಿ, ನನಗೆ ರಕ್ಷಣೆ ಕೊಡಿ ಅಂತ ಆಕೆ ಕಂಪ್ಲೇಂಟ್ ಕೊಡ್ತಾಳೆ. ಹೀಗಾಗಿ ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ದರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304A 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತು ಅವನನ್ನು ದಸ್ತಗಿರಿನೂ ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋಣ. ನಮ್ಮ ಠಾಣೆಯಲ್ಲಿ ವಾಸ ಆಗಿಲ್ಲ, ಬಟ್ ನಮ್ಮ ಕೆಂಗೇರಿ ಠಾಣೆಯಲ್ಲಿ ಯಾವುದೇ ಥರ ಅವನ ಮೇಲೆ PSI ಮೇಲೆ ಯಾವುದೇ ಥರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಭೈರಪ್ಪನವರ ಪತ್ನಿ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ರು, ಇದೇ ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಗಂಡ ಕೆಲಸ ಮಾಡ್ತಾ ಇದ್ರು, ಎಲ್ಲ ಅವ್ರ ಬ್ಯಾಚ್ಮೇಟು, ಯಾರೂ ಕ್ರಮ ತಗೋತಾ ಇಲ್ಲ ಅಂತಂದ್ಬಿಟ್ಟು ಈಗ ಬಂಧನ ಆಗಿದೆ ಅಲ್ವಾ? ಅರವಿಂದ್, ಈ ಹಿಂದೆ ಭೈರಪ್ಪ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಅದಾದ ಬಳಿಕ ಬೇರೆ ಬೇರೆ ಸ್ಟೇಷನ್ಗಳಿಗೆ ವರ್ಗಾವಣೆಯಾಗಿದ್ದಾರೆ. ಈಗ ಸದ್ಯ ಅವರು ಬೆಂಗಳೂರಿನ ಕಂಟ್ರೋಲ್ ರೂಮ್ನಲ್ಲಿ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈ ನಡುವೆ ಅವರ ಪತ್ನಿ ಒಂದು ದೂರನ್ನು ಕೆಂಗೇರಿ ಪೊಲೀಸ್ ಠಾಣೆಗೆ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನನ್ನ ಪತಿ ನನ್ನ ಮೇಲೆ ಹಾಗೆ ನನ್ನ ತಂದೆಯ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನು ನಡೆಸಿದ್ದಾರೆ ಮತ್ತು ವರದಕ್ಷಿಣೆ ಕಿರುಕುಳವನ್ನು ಕೊಡ್ತಿದ್ದಾರೆ. ಎಷ್ಟೇ ದೂರನ್ನು ಕೊಟ್ಟರು ಸಹ ಕೆಂಗೇರಿ ಪೊಲೀಸರು FIR ಅನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿಲ್ಲ. ಅವರ ಬ್ಯಾಚ್ಮೇಟ್ ಸಹಾಯವನ್ನು ಬಳಸಿಕೊಂಡು ಆತನ ಮೇಲೆ FIR ಆಗದಂಗೆ ನೋಡ್ಕೊಳ್ತಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಡುವ ಕೆಲಸವನ್ನ ಮಾಡಿದ್ರು. ನಿನ್ನೆ ಅವರು ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ರು. ಇವತ್ತು ಆ PSI ಪತ್ನಿ DG and IGP ಅವ್ರನ್ನ ಭೇಟಿಯಾಗಿ ದೂರನ್ನ ಕೊಡುವ ಕೆಲಸವನ್ನ ಮಾಡಿದ್ರು. ಯಾವಾಗ DG and IGPಗೆ ದೂರು ಹೋಯ್ತು, ಕೂಡಲೇ FIR ಅನ್ನ ಮಾಡಲಾಗಿದೆ. ಕೊಲೆ ಯತ್ನ ಹಾಗೆ ಡೌರಿ ಕೇಸ್ ಅಡಿ FIR ಅನ್ನ ದಾಖಲು ಮಾಡಿ ಇದೀಗ ಸಬ್ ಇನ್ಸ್ಪೆಕ್ಟರ್ ಭೈರಪ್ಪನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಕೆಂಗೇರಿ ಪೊಲೀಸರು ಮಾಡಿದ್ದಾರೆ. ಮೊದಲೇ ಈ ಕೆಲಸವನ್ನ ಪೊಲೀಸರು ಮಾಡಿದ್ರೆ ಒಂದಿಷ್ಟು ಮಾನ ಮರ್ಯಾದೆಯಾದರೂ ಉಳಿತಿತ್ತು. ಯಾಕೆ ಎಲ್ರಿಗೂ ಒಂದು ಪೊಲೀಸ್ಗೆ ಒಂಥರ ನ್ಯಾಯ ಅಥವಾ ಸಾರ್ವಜನಿಕರಿಗೆ ಒಂಥರ ನ್ಯಾಯ ಇರುತ್ತಾ? ಮೊದಲೇ ದೂರು ಬಂದಂತಹ ಸಂದರ್ಭದಲ್ಲಿ ಒಂದು FIR ಅನ್ನ ಮಾಡಬೇಕು, ಪರಿಶೀಲನೆ ನಡೆಸಬೇಕಾದ್ರೆ ಸತ್ಯಾಸತ್ಯತೆಯನ್ನ. ಈಕೆ ಒಂದಷ್ಟು ವಿಡಿಯೋಗಳನ್ನು ಇಟ್ಕೊಂಡಿದ್ದಾಳೆ, ಮತ್ ತಗೊಂಡಿರೋದು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಕೌನ್ಸಿಲಿಂಗ್ ಏನಾದ್ರು ಕೊಡಿಸ್ಬೋದಾ, ಇದು ಯಾವುದೇ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಆತನ ಮೇಲೆ FIR ಅನ್ನ ದಾಖಲು ಮಾಡದೆ ವಿಳಂಬವನ್ನ ಮಾಡಿದ್ದಾರೆ. ಸದ್ಯ ಇವತ್ತು DG and IGP ಮತ್ತೆ ಕಮಿಷನರ್ ಸೂಚನೆ ಮೇರೆಗೆ FIR ಅನ್ನ ಮಾಡಿ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.